ರಾವಣನ ಹೆಸರು. ರಾವಣನು ಕುಬೇರನನ್ನು ಜಯಿಸಿ ವಿಜಯದ ನೆನಪಿಗಾಗಿ ಕುಬೇರನಲ್ಲಿದ್ದ ಪುಷ್ಪಕ ವಿಮಾನವನ್ನು ತನ್ನದಾಗಿಸಿಕೊಳ್ತಾನೆ. ಆ ವಿಮಾನವು ಸುವರ್ಣಮಯವಾದ ಕಂಬಗಳಿಂದಲೂ ವೈಡೂರ್ಯ ಮಣಗಳಿಂದ ಯುಕ್ತವಾದ ಮಹಾದ್ವಾರದಿಂದಲೂ ವಿರಾಜಿಸುತ್ತಿತ್ತು. ಎಲ್ಲ ಕಾಲಗಳಲ್ಲಿಯೂ ಹಣ್ಣು ಬಿಡುವ ಹಲವಾರು ವೃಕ್ಷಗಳು ಅದರಲ್ಲಿತ್ತು. ಅದು ಮನೋವೇಗಕ್ಕೆ ಸಮಾನವಾದ ವೇಗದಿಂದ ಹೋಗುವ ಸಾಮರ್ಥ್ಯವನ್ನು ಹೊಂದಿತ್ತು. ತನ್ನಲ್ಲಿ ಕುಳಿತಿರುವವರ ಇಚ್ಛೆಗೆ ಅನುಸಾರವಾಗಿ ಎಲ್ಲಿಗೆ ಬೇಕಾದರೂ ಹೋಗುತ್ತಿತ್ತು. ಬೇಕಾದ ರೂಪಗಳನ್ನು ಧರಿಸುತ್ತಿತ್ತು. ಆಕಾಶದಲ್ಲಿ ಎಲ್ಲ ಕಡೆಯೂ ಸಂಚರಿಸುವ ಸಾಮರ್ಥ್ಯವಿತ್ತು. ಸುವರ್ಣಮಯ ಸೋಪಾನಗಳಿದ್ದವು. ಚಿನ್ನದ ಜಗುಲಿಗಳಿದ್ದವು. ದೇವತೆಗಳಿಗೂ ಅದು ವಾಹನವಾಗಿದ್ದು ಅಕ್ಷಯವೂ ಅವಿನಾಶಿಯೂ ಆಗಿತ್ತು. ಆಶ್ಚರ್ಯಕರವಾದ ಹಲವಾರು ದೃಶ್ಯಗಳಿದ್ದವು. ರಾವಣನು ಈ ಪುಷ್ಪಕ ವಿಮಾನದಲ್ಲಿ ಕುಳಿತು ದರ್ಪದಿಂದ 3 ಲೋಕಗಳನ್ನು ಗೆದ್ದೆನೆಂದು ಭಾವಿಸಿ ಕೈಲಾಸ ಪರ್ವತದಿಂದ ಕೆಳಗಿಳಿತಾನೆ. ಹೀಗೆ ಅಣ್ಣನಾದ ಕುಬೇರನನ್ನು ಜಯಿಸಿ ನೂಜೆ ಹುಲ್ಲಿನ ಅರಣ್ಯವನ್ನು ನೋಡಿದನು. ಅದರ ಸಮೀಪದಲ್ಲಿಯೇ ಒಂದು ಪರ್ವತವಿರುತ್ತೆ. ರಾವಣನು ವಿಮಾನದಲ್ಲಿ ಕುಳಿತು ಆ ಪರ್ವತವನ್ನು ಹತ್ತುತ್ತಿದ್ದಾಗ ಮುಂದೆ ಹೋಗದೆ ನಿಂತ್ಕೊಂಡ್ಬಿಡುತ್ತೆ. ನಂದೀಶ್ವರನು ಅಲ್ಲಿಗೆ ಬರ್ತಾನೆ. ಅವನು ಕುಬ್ಜನಾಗಿದ್ದನು ಹಾಗೂ ಭಯಂಕರನೂ ಆಗಿದ್ದನು. ಮಹಾಬಲಿಷ್ಠಶಾಲಿ. ರಾವಣನ ಪಕ್ಕಕ್ಕೆ ಬಂದು ಶಂಕರನು ಉಮಾದೇವಿಯೊಂದಿರುವನು. ಆದ್ದರಿಂದ ಸುಪರ್ಣ, ನಾಗ, ಯಕ್ಷ, ದೇವ, ಗಂಧರ್ವ, ರಾಕ್ಷಸ ಹೀಗೆ ಯಾವುದೇ ಆಗಲಿ ಅಲ್ಲಿಗೆ ಹೋಗುವಂತಿಲ್ಲ ಎಂದ ಕೂಡಲೇ ರಾವಣನು ಕ್ರುದ್ಧನಾದನು, ಕೆಂಗಣ್ಣನಾದನು. ನನ್ನನ್ನು ನಿರ್ದೇಶಿಸುವ ಶಂಕರನಾರು ಎಂದು ಗರ್ಜಿಸುತ್ತಾ ಪರ್ವತದ ಬುಡಕ್ಕೆ ಹೋಗ್ತಾನೆ. ಕೂಡಲೇ ನಂದೀಶ್ವರನು ಜಗಜಗಿಸುತ್ತಿದ್ದ ಶೂಲವನ್ನು ಹಿಡಿದು 2ನೆಯ ಶಂಕರನಂತೆ ನಿಂತಿರ್ತಾನೆ. ವಾನರ ಮುಖವುಳ್ಳವನಂತೆ ಕಾಣುತ್ತಿದ್ದ ನಂದೀಶ್ವರನನ್ನು ಅವಮಾನಗೊಳಿಸಿ ನಗ್ತಾನೆ ರಾವಣ. ಆಗ ನಂದಿಯು ಗಹಿಸಿನ ಅಟ್ಟಹಾಸದಿಂದ ನಗುತ್ತಿದ್ದ ರಾವಣನಿಗೆ, ನಿನ್ನ ಕುಲದ ವಿನಾಶಕ್ಕಾಗಿ ನನ್ನಂತೆಯೇ ಪರಾಕ್ರಮಶಾಲಿಗಳಾದ ರೂಪ ಸಂಪನ್ನರಾದ ವಾನರರು ಹುಟ್ಟುವರು. ಅವರಿಗೆ ಉಗುರು ಮತ್ತು ಹಲ್ಲುಗಳೇ ಆಯುಧಗಳಾಗಿರುತ್ತವೆ. ಮನೋವೇಗದಷ್ಟು ವೇಗವಾಗಿ ಅವರ ಗತಿಗಳಿರುತ್ತದೆ. ಯುದ್ಧೋನ್ಮತ್ತರು, ಬಲೋತ್ಕಟರು, ಮಹಾಕಾಯರು ಆಗಿದ್ದು ಅವರೆಲ್ಲರೂ ಒಟ್ಟಾಗಿ ಬಂದು ನಿನ್ನ ದರ್ಪವನ್ನು ಅಡಗಿಸ್ತಾರೆ ಎನ್ನುತ್ತಿರುವಾಗಲೇ ಆಕಾಶದಿಂದ ಪುಷ್ಪವೃಷ್ಟಿಯಾಗತ್ತೆ. ಮಹಾಬಲವಂತನಾದ ದಶಗ್ರೀವನು ತನ್ನ 20 ತೋಳುಗಳಿಂದ ಆ ಪರ್ವತವನ್ನು ಎತ್ತುತ್ತಾನೆ. ಪರ್ವತವು ಅಲಗಾಡುತ್ತೆ. ಭೂತಗಣಗಳು, ಪಾರ್ವತಿ ಎಲ್ಲರೂ ನಡುಗ್ತಾರೆ. ಆಗ ಶಿವನು ತನ್ನ ಹೆಬ್ಬೆರಳಿನಿಂದ ಪರ್ವತವನ್ನೊಮ್ಮೆ ಲೀಲೆಯಿಂದ ಅದುಮ್ತಾನೆ. ರಾವಣನ ತೋಳುಗಳು ಪರ್ವತದ ಅಡಿ ಸಿಕ್ಕಿ ಜಜ್ಜಿ ಹೋಗುತ್ತೆ. ಪೀಡನೆಯಿಂದಲೂ ಕ್ರೋಧದಿಂದಲೂ ರಾಕ್ಷಸನು ಗಟ್ಟಿಯಾಗಿ ಅರಚತೊಡಗ್ತಾನೆ. ಆಗ ಅವನ ಅಮಾತ್ಯರು ಶಿವನನ್ನು ಸ್ತೋತ್ರ ಮಾಡಲು ಹೇಳ್ತಾರೆ. ಅದರಂತೆ ಶಂಕರನನ್ನು ನಮಸ್ಕರಿಸ್ತಾ ಕೊಂಡಾಡ್ತಾನೆ ರಾವಣ. ಹೀಗೆ ರೋದನ ಮಾಡುತ್ತಾ ಸಾಮಗಾನಗಳಿಂದ 1,000 ವರ್ಷಗಳನ್ನು ಕಳೀತಾನೆ. ಆಗ ಮಹಾದೇವನು, ನಿನ್ನ ಕೂಗಿನಿಂದ 3 ಲೋಕಗಳು ಶಬ್ದಿತವಾದವು. ನಿನ್ನ ಈ ಕರ್ಕಶವಾದ ಕೂಗನ್ನು ಕೇಳಿ 3 ಲೋಕಗಳು ಭಯಗೊಂಡವು. ನಿನ್ನ ಎಲ್ಲ ಲೋಕಗಳನ್ನು ಕೂಗಿಕೊಳ್ಳುವಂತೆ ಮಾಡಿದೆಯಾದ ಕಾರಣ ನೀನು ಇನ್ನು ಮುಂದೆ ರಾವಣ ಎಂಬ ಹೆಸರಿನಿಂದಲೇ ಪ್ರಸಿದ್ಧನಾಗುವೆ ಅಂತ ಹೇಳಿ ಪರಶಿವನು ರಾವಣನನ್ನು ಹರಸ್ತಾನೆ.